ಡೆವಲಪ್ಮೆಂಟ್ ವರ್ಕ್ ಮಾಡಿದಾರ ಏನು ಹೆಂಗೆ ಕ್ಷೇತ್ರದಲ್ಲಿ? ಡೆವಲಪ್ಮೆಂಟ್ ನೋಡ್ರಿ, ಅವರಷ್ಟು ಮಾಡೋದವ್ರು ನಮ್ಮ ಯಾರು ಹಿಂದೆ ಮುಂದೂ ಇಲ್ಲಿ ಮಾಡೋದೂ ಇಲ್ಲ. ಈಗ ಈ ಬರೀ ಅಲ್ರಿ ಹೋದ ಸಲ ಅಲ್ಲ ಆಚೆ ಕಡೆ ಸಲ ನಮ್ಮ ಊರೆಲ್ಲ ಕಾಂಕ್ರೀಟ್, ಎಲ್ಲಿ ಒಂದು ಈಟು ಜಾಗ ಇಲ್ಲ. ಪೈಪ್ಲೈನ್ ಅಲ್ಲಿಂದ 4 ಬೋರ್ಗಳು. ಅವ್ರು ಮಾಡೋದಂಥ ಕೆಲಸ ಯಾರೂ ಮಾಡೋಕ್ಕಾಗೋದು ಅಂಥ ಕೆಲಸ, ಒಳ್ಳೆ ಕೆಲಸ ಮಾಡ್ಯಾರ. ಹೆಂಗೆ ಕುಡಿಯೋ ನೀರು, ಸ್ಕೂಲು ಎಲ್ಲ ಮಾಡ್ಯಾರ್ರಿ. ಅಲ್ಲಿಂದ ಈ ಶುದ್ಧ ನೀರಿನ ಘಟಕ ಮಾಡಿದವ್ರು ಅವರು, ಕುಡಿ ನೀರಿನ ವ್ಯವಸ್ಥೆ ಮಾಡಿದವರು ಅವರು. ಹಿಂಗಾಗಿ ಅವರಷ್ಟು ಕೆಲಸ ಮಾಡೋರು ಯಾರು ಇಲ್ಲ. ಇನ್ನೊಂದು ಗಂಭೀರ ಆರೋಪ ಬಂದು ಜೈಲಿಗೆ ಹೋಗಿದ್ದಾರೆ. ಬೈ ಎಲೆಕ್ಷನ್ ಆಗ್ಬೋದು, ಆಗದೇ ಇರ್ಬೋದು. ಆದರೆ ಇದೆಲ್ಲ ನೋಡ್ರಿ, ದೊಡ್ಡ ಮಂದಿ ರಾಜಕೀಯ ಕೂತಂತಾರ. ಅದು ಏನು ದೇವ್ರು ಅವ್ರನ್ನ ಏನು ಕಾಪಾಡ್ತಾನೋ ಕಾಪಾಡ್ತಾನೆ. ಸತ್ಯಕ್ಕೆ ಜಯ ಆಗಬೇಕಲ್ರಿ. ಮತ್ತು ಸತ್ಯಕ್ಕೆ ಜಯ ಆಗಲಿ ಅವ್ರು ಹೆಂಗೆ ರೀ ಆಗಲೇಬೇಕು. ಕೆಲಸದ ಬಗ್ಗೆ ಅವ್ರಂಥ ಕೆಲಸ ವರ್ಕರ್ ಯಾರೂ ಇಲ್ಲ ರೀ. ಧಾರವಾಡ ಕ್ಷೇತ್ರ ಅಭಿವೃದ್ಧಿ ಆಗೈತೆ, ನಿಮ್ಮೂರ ಅಭಿವೃದ್ಧಿ ಆಗೈತೆ? ಆಗೈತ್ರಿ, ಅಭಿವೃದ್ಧಿ ಆಗೈತ್ರಿ. ಯಾರು ಅಭಿವೃದ್ಧಿ ಮಾಡಿರೋದು? ಯಾರು? ಶ್ರೀಮಾನ್ಯ ವಿನಯ್ ಕುಲಕರ್ಣಿ ಅವ್ರು ಮಾಡ್ಯಾರ್ರಿ. ಏನೇನು ಮಾಡಿದಾರೆ? ರೋಡ್ ಮಾಡ್ಯಾರ್ರಿ, ಗಟ್ರ್ ಮಾಡ್ಯಾರ. ಆಮೇಲೆ ಕುಡಿ ನೀರಿನ ಸಮಸ್ಯೆ ಐತಿ, ಅದನ್ನು ಮಾಡಿಕೊಡ್ತೇವೆ ಅಂದಾರ. ಆಮೇಲೆ ನಮ್ಮ ಊರಿಗೆ ಯಾವಾಗಿಂದನೂ ಊರು ಹುಟ್ಟಿದಾಗಿಂದನೂ ಮಶಾನಗಟ್ಟೆ ಹಾಕಿಲ್ಲ. ರುದ್ರಭೂಮಿ ಮಾಡಿಕೊಟ್ಟಾರ. ಆಮೇಲೆ ಊರು ಹುಟ್ಟಿದಾಗ ಕರೆಂಟ್ ಕಂಬ ಬಂದಿದ್ದು ಅಲ್ರಿ, ಅವಾಗಿನ ಟೈಮ್ದಾಗ ತಂತಿ ಚೇಂಜ್ ಆಗಿದ್ರಿ. ಹೊಳ್ಳಿ ಇವತ್ತಿನವ್ರಿಗೆ ಆಗಿರ್ಕಿಲ್ಲ. 2.5 ಕೋಟಿ ರೂಪಾಯಿ ಪ್ರೊಜೆಕ್ಟ್ ಇದೆ. ಅದನ್ನ ಹಾಕಿ ಊರನ್ನ ಪೂರ ತಂತಿ ಎಲ್ಲ ಚೇಂಜ್ ಮಾಡಿ ಕೊಟ್ಟಾರ. ಹಲವಾರು ವರ್ಕ್ಗಳು ಮಾಡ್ಯಾರ. ಇದಿಷ್ಟ ಅಂತಲ್ಲ, ಹಲವಾರು ವರ್ಕ್ಗಳು ಮಾಡ್ಯಾರ್ರಿ. ಭಾಳ ಮಾಡ್ಯಾರ. ಮಾಡ್ಯಾರ, ಪ್ರಯತ್ನ ಭಾಳ ಮಾಡ್ಯಾರ, ಕೆಲಸ ಮಾಡ್ಯಾರ. ನಮ್ಮ ಹೊಲ ನಮ್ಮ ದಾರಿ 2 ರೋಡ್ ಮಾಡ್ಯಾರ ರೀ. ಹೊಳ್ಳೆ ಅಲ್ಲೇ ಕಲ್ಲೂರು ಹಳ್ಳದ ದಾರಿಗೆ ರೀ ಯಾರು ಬಂದರೂ ನಮಗೆ ಅನುದಾನ ಕೊಟ್ಟಿರ್ಕಿಲ್ಲ ರೀ. ನಾವು ಎಷ್ಟು ಬೇಡಿಕೆ ಇಟ್ಟರು MP ಆತಿ, MLA ಆತಿ, ಎಲ್ಲರಿಗೂ ಬೇಡಿಕೆ ಇಟ್ಟರು ಸಮಯಕ್ಕೆ ಯಾವ ಕೆಲಸ ಇರ್ಕಿಲ್ಲ ರೀ. ಅಣ್ಣಾರಿಗೆ ಹೋಗಿ ಹೇಳಿ ಕೂಡಲೇ ಅಷ್ಟೊಮ್ಮೆ ಹಾಕಿದ್ರಿ ರೀ. 2 ಹಂತವಾಗಿ ಮತ್ತೊಮ್ಮೆ ಹಾಕ್ಯಾರ ರೀ. ಅದು ಒಂದು ಕೆಲಸ ಆಗತಿ. ಇಲ್ಲಿ ಕೊಟ್ಟಬಾಗಿದ್ದಾರೆ ರೀ, ಅವ್ರು ಮಿನಿಸ್ಟ್ರ್ ಇದ್ದಾಗ ಬ್ರಿಡ್ಜ್ ಮಾಡಿದಾರೆ ರೀ. ಬ್ರಿಡ್ಜ್ ಇದ್ರೆ ಅದಕ್ಕೆ ಮುಂದೆ ದಾರಿ ಇದ್ದಿರ್ಕಿಲ್ಲ ರೀ. ಕೊಟ್ಟಬಾಗಿ ಹೋಗೋ ದಾರಿ ಇದ್ದಿರ್ಕಿಲ್ಲ, ಹಳದ ದಾಟಿ ಹೋಗೋದು ತ್ರಾಸ ಆಗೈತೆ ರೀ. ಅಂಥ ಟೈಮ್ದಾಗ ಮತ್ತೆ ಯಾರು ಬಂದರೂ ಕೆಲಸ ಆಗಲಿಲ್ಲ ರೀ ಅದು. ಮತ್ತು ಈಗ ಅನ್ನಾರು ಬಂದು ಕೂಡಲೇ ಅಂದ್ರೆ ಮತ್ತು ಹೊಲ್ದನ್ನಾರಿಗೆ ಹೇಳಿರಿ ಇದು ಮಾಡಿದ ಕೂಡಲೇ ಅಂದ್ರೆ ಕೊಟ್ಟಬಾಗಿ ಆಧಾರ ರೆಡಿ ಆತ್ರಿ. ಹೊಳ್ಳಿ ಗಟ್ರದ್ದು ಒಂದು ಕೆಲಸದ್ದು ಹೇಳಿದ್ವಿ ರೀ, ಅದಕ್ಕೂ ಹಾಕ್ಯಾರಿ ಅನುದಾನ ರೀ. ಈಗ ಅದು ಬರ್ಬೇಕಷ್ಟೇ ರೀ. ಕೆಲಸ ಮಾಸ್ತರ್ ಅಂತ ಕೆಲಸಗಾರ ಬೇರೆ ಯಾರು ನಮಗೆ ಕಂಡಿಲ್ಲ ರೀ. ಅಭಿವೃದ್ಧಿ ಅಧಿಕಾರಿ ಅಂತ ಹರಿಕಾರ ಅಂತ್ಯಕಾರ ಏನು ಘೋಷಣೆ ಮಾಡ್ಯಾರ ಅಂತಾರಲ್ರಿ ಜನ, ಇಂಥ ಕೆಲಸ ಮಾಡಿದಕ್ಕೆ ಅಭಿವೃದ್ಧಿ ಹರಿಕಾರ ಅಂತ್ಯಕಾರ ಮಾಡಿದಂಗೆ ರೀ. ಒಂದು ಪ್ರಕರಣದ ಜೈಲಿಗೆ ಹೋಗಿದ್ದಾರೆ. ಇನ್ನೊಂದು ವಾರ ಗೊತ್ತಾಗತ್ತೆ ಅವ್ರು ಬರ್ತಾರ ಬರಲ್ಲ ಅಂತೇಳಿ. ಬೈ ಎಲೆಕ್ಷನ್ ಆಗ್ತೈತಿ, ಏನು ಅನಿಸುತ್ತೆ? ಬೈ ಎಲೆಕ್ಷನ್ ಆಗೋ ಚಾನ್ಸಸ್ ಕಮ್ಮಿ ರೀ. ಅದು ಬೈ ಎಲೆಕ್ಷನ್ ಆಗೋದು ಕಡಿಮೆ ರೀ. ಇದು ನಮ್ಗೆ ಅಂತ ರಾಜಕೀಯ ಷಡ್ಯಂತ್ರ ಅನ್ನೋದು ಈಗ ಕೋರ್ಟ್ನಾಗ ನೋಡಕತ್ತಾವಲ್ರಿ ಸರ್. ಏನು ನೋಡಕತ್ತೀರಿ? ಏನು ಕಂಡು ಬಂದೈತಿ? ಈಗ ಅವ್ರು ಏನು ಮಾಡ್ಯಾರ, ಯಾರ್ಯಾರು ಅವ್ರು ಹಿನ್ನೆಲೆ ಅದಾರ, ಯಾರ್ಯಾರು ಇದನ್ನು ಹತ್ತಕ್ಕಾಗಿ ಮಾಡಿ ಪ್ರಯತ್ನ ಮಾಡತ್ತಾರ, ಇವ್ರನ್ನ ಹತ್ತಕಬೇಕನ್ನೋದು ಮುಂದೆ ರಾಜಕೀಯಂತ ಮುಂದೆ ಹೊರಿತಾರ. ಇವರು ಮುಂದೆ ದೊಡ್ಡ ವ್ಯಕ್ತಿ ಆಕಾರ, ಉತ್ತರ ಕರ್ನಾಟಕದಾಗ ದೊಡ್ಡ ಪ್ರಭಾವಿ ಆಕಾರ ಅನ್ನೋದು ಉದ್ದೇಶಕ್ಕಾಗಿ ರೀ ಇವ್ರನ್ನ ಹತ್ತಬೇಕು ಅನ್ನೋ ಪ್ಲಾನಿಂಗ್ ಆಗಿ ಮಾಡತ್ತಾರ ಅನ್ನೋದು ನಮ್ಗೆ ಸ್ಟೇಟ್ಮೆಂಟ್ ಕೊಟ್ಟೆ ಸಿಗೋದು. ಅಷ್ಟೇ ಅಲ್ರಿ, ನಮ್ಮ ಉತ್ತರ ಕರ್ನಾಟಕದ ಒಂದು ಲಿಂಗಾಯತ ಸಮಾಜ ಅದ್ರಾಗ ನಮ್ಮ ಧಾರವಾಡದೊಳಗೆ ಹತ್ತಬೇಕು ಅನ್ನೋ ಪ್ಲ್ಯಾನಿಂಗ್ ಒಳಗೆ ನಮ್ಮ ವಿನಯ್ ಕುಲಕರ್ಣಿ ಅವ್ರನ್ನ ಷಡ್ಯಂತ್ರ ಮಾಡಿ ಒಳಗೆ ಹಾಕ್ಯಾರ. ಇಷ್ಟ ರೀ, ಮತ್ತೇನಿಲ್ಲ. ಇನ್ನು ನೀವು ಲಿಂಗಾಯತ ಸಮಾಜ ಒಳಗೆ ಮುಂದಕ್ಕಾನು ಇನ್ನು ಉಳಿದ ಸಮಾಜದವ್ರು ಅವ್ರು ಹೆಂಗಾರು ಮಾಡೈತಿ ಗ್ಯಾಸ್ ನಾವು ಮೇಲೆ ಬರ್ಬೇಕಂತೇಳಿ ಗ್ಯಾಸ್ ಅನ್ನಾರನ್ನ ಸ್ವಲ್ಪ ಒಂದು ರಾಜಕೀಯ ಒತ್ತಡದಿಂದ ಅವ್ರನ್ನ ಸ್ವಲ್ಪ ಹತ್ತಾಕತ್ತಾರೆ. ಇಷ್ಟ ಪ್ರಾಬ್ಲಮ್ ಮತ್ತೇನಿಲ್ಲ ರೀ. ಅವ್ರ ವೈಯಕ್ತಿಕ ದ್ವೇಷ ಅಂತೂ ಅನ್ನಾರ ಮೇಲೆ ಯಾರೂ ಇಲ್ಲ. ಇನ್ನು ಮುಂದೆ ಬೆಳಿತಾನು ನಮ್ಮ ಆಟ ನಡೆಯೋದಿಲ್ಲ ಅಂದ್ರೆ ಒಂದು ಹೈ ಲೆವೆಲ್ ಪವರ್ ಐತ್ರಿ. ವಿನಯ್ ಕುಲಕರ್ಣಿ ಅಂದ್ರೆ ಸಾದಾ MLA ಅಲ್ಲ, ಒಂದು ಹೈ ಲೆವೆಲ್ ಪವರ್ ಐತಿ. ಅದನ್ನು ಯೂಸ್ ಮಾಡ್ಕೊಂಡು ಇನ್ನು ಮುಂದೆ ಬೆಳಿತಾನೆ ಅಂತೇಳಿ ಕೆಲಸ ಅವನ್ನ ಆದಷ್ಟು ಪ್ರಯತ್ನ ಮಾಡಿ ತೆಳಗೆ ತರ್ಬೇಕಂತೇಳಿ ಈ ಷಡ್ಯಂತ್ರ ಹೊಡ್ಯಾರ. ರಾಜಕೀಯ ಪ್ರೇರಿತವಾಗಿ ಐತ್ರಿ. ಇನ್ನಂತೂ ಅವೇನು ಇನ್ನೊಬ್ರಿಗೆ ಯಾರಿಗೆ ಮೋಸ ಮಾಡಿಲ್ಲ. ನಮ್ಮ ವೈಯಕ್ತಿಕ ಯಾವುದೋ ಒಂದು ಕೆಲಸ ತೊಗೊಂಡು ಇವತ್ತು ಹಿಂಗೆ ನಮ್ಮ ಮನ್ಯಾಗ ಇಂಥ ಪ್ರಾಬ್ಲಮ್ ಐತೆ ಅಂದ್ರೆ ಸ್ವಂತ ಕೈಲಿಂದ ದುಡ್ಡು ಹಾಕಿ ಕೊಟ್ಟಾದರೂ ಮಾಡಿಕೊಡೋವಂಥದ್ದಂದ್ರೆ ನಾವು ಮಾಡಿಕೊಂಡು ಬಂದವ್ರಿ. ಇಷ್ಟ ಹೇಳೋದು. ಮತ್ತು ಪೇ ಮಾಡ್ಯಾರ ಸರ್, ರಗಡ್ ಮಾಡ್ಯಾರ. ವಿನಯ್ ಕುಲಕರ್ಣಿ ಅವರು ಪಕ್ಷ ಅಲ್ರಿ, ಪಕ್ಷ ಇಲ್ಲದಾಗ ಪಕ್ಷೇತರವಾಗಿ ಆರಿಸಿ ಬಂದಂಥ ವ್ಯಕ್ತಿ ರೀ ಅವರು. ಯಾಕಂತಂದ್ರೆ ಅವ್ರು ಕೆಲಸಗಾರ ಮನುಷ್ಯ ಅಂತೇಳಿ ಅವ್ರನ್ನ ಆರಿಸ್ತಂದ್ರಿ. ಆರಿಸ್ತಂದು ಸಚಿವರಿದ್ದಾಗ ಸಿಕ್ಕಾಪಟ್ಟೆ ಅನುದಾನ ಹಾಕಿರಿ ಅವ್ರು. ಹಾಕಿಂದೇನು ಒಂದೊಂದು ಹಳ್ಳಿಯೊಳಗೆ, ಈಗ ಉದಾಹರಣೆ ನಮ್ಮ ಹಳ್ಳಿಯೊಳಗೆ ಇದು PWD ಒಳಗೆ ಡಾಂಬರೀಕರಣ ಬಿಟ್ರೆ
ಕಾಂಕ್ರೀಟ್ ರೋಡ್ ಅನ್ನೋದು ಮಳಿಗೆ ಹಾಕೋದು ಅಷ್ಟೇ ಉಳಿದಿತ್ತು ರೀ. ಅಷ್ಟು ಆ ನಮೂನಿ ಕೆಲಸ ಮಾಡಿದ್ರು ಅವ್ರು ಕಾಂಕ್ರೀಟ್ ರೋಡ್. ಆಮೇಲೆ ಈಗ ನಮ್ಮ ಹೊಲ ನಮ್ಮ ರಸ್ತೆ ಒಳಗೆ ಈಗ ನಮ್ಮದೇ ಹೊಲ ಐತ್ರಿ ಇಲ್ಲಿ. ನಮ್ಮಂಥ ಬಡವ್ರದ್ದು ಸಿಕ್ಕಾಪಟ್ಟಿ ಹೊಲ ಅದಾವೆ ರೀ. ಬರೀ ಹೊಲ ಅಷ್ಟ ಮಾಡಿ ಮೊರಂ ಮಾಡಿ ಬಿಡಲಿಲ್ಲ ರೀ ಅವ್ರು. ಅದಕ್ಕೆ ಬುಡಕ್ಕೆ ಅಂಡರ್ ಪಾಸಿಂಗ್ ಯಾವ್ಯಾವ ಬಚ್ಚಲದಲ್ಲಿ ನೀರು ಬಂದು ಕೆಡ್ದೈತಲ್ಲ ರೋಡ, ಅಲ್ಲಿ ಫೂಲ್ ಹಾಕಿ ಸೈಡ್ ರೈತರು ರೆಸ್ಟ್ ಮಾಡ್ಬೇಕು, ಹಂಗೆ ಫೂಲ್ ಕಟ್ಟಿಸದೆ ಹಾಕಿ ಅಭಿವೃದ್ಧಿ ಮಾಡಿಕೊಟ್ಟಾರೆ. ಆಮೇಲೆ ಇನ್ನೊಂದು ಹಳದ ದಾರಿ ಅಂತ ಇತ್ತು ರೀ, ಯಾವಾಗ ಆಗಿರ್ಕಿಲ್ಲ, ಕಾಂಕ್ರೀಟ್ ಮಾಡ್ಯಾರ ರೀ ಅದನ್ನು. ಮೊರಂ ಬೇಡ, ಮೊರಮರ್ ಕಿತ್ತು ಹೋಗತಿ, ನಿಮ್ಗೆ ಅನುಕೂಲ ಆಗೋದಿಲ್ಲ, ಕಾಂಕ್ರೀಟ್ ಮಾಡ್ದಂಗೆ ಕಾಂಕ್ರೀಟ್ ಮಾಡಿ ಕೊಟ್ಟಾರೆ ಅವ್ರು. ಅಂಥ ವ್ಯಕ್ತಿ ರೀ ಅವ್ರು. ನಾವು ವೋಟಿಂಗ್ ಪವರ್ ಬಂದಾಗಿಂದ ನೋಡಾತೀವಿ ರೀ. ಅಭಿವೃದ್ಧಿ ಅಂದ್ರೆ ಅಭಿವೃದ್ಧಿ ಅಂದ್ರೆ ವಿನಯ್ ಕುಲಕರ್ಣಿ ಅಂದ್ರೆ ಅಭಿವೃದ್ಧಿ ರೀ. ಅದನ್ನು ಮಾಡಿ ತೋರಿಸಿದ್ದಾರೆ ಅವರು. ಆಮ್ಯಾಗ ನಂದೇ ಒಂದು ವೈಯಕ್ತಿಕ ಉದಾಹರಣೆ ಹೇಳ್ಬೇಕಂದ್ರೆ ಎಂಥ ವ್ಯಕ್ತಿ ಅಂದ್ರೆ ಅವರು ಯಾರು ಲೀಡರ್ಶಿಪ್ ಅಲ್ಲ, ಎಲ್ಲ ಕಾಲೇಜ್ಗೆ ಹೋಗಿದ್ದೀರ ನಾ. ನವಲಗುಂದ ಕ್ಷೇತ್ರದ ನಮ್ಮ ಸೊಸಿ ಅಂದ್ರೆ ಒಂದೇ ಕ್ಷೇತ್ರಕ್ಕೆ ಸೀಮಿತ ಇಲ್ಲರಿ ಅವ್ರು, ಎಲ್ಲ ಕ್ಷೇತ್ರಕ್ಕೆ ಸೀಮಿತ ಅದಾರ. ಕಾಲೇಜ್ಗೆ ಹೋಗಿದ್ದು ಅಡ್ಮಿಷನ್ ಆಗತ್ತಿರ್ಕಿಲ್ಲ ನಮ್ದು ಮೊದಲ 2A ಬೇಕಂತೇಳಿ ವಿನಯ್ ಕುಲಕರ್ಣಿ ಓಡಾಡತ್ತಿದ್ದು ಇದೇ ಕಾರಣಕ್ಕೆ. ನಮ್ಮಂಥ ಲಿಂಗಾಯತ ಸಮಾಜ ಹೆಣ್ಮಕ್ಳಿಗೆ ಸೀಟ್ ಸಿಗಂಗಿಲ್ಲ ಅನ್ನೋದಕ್ಕೆ. ಅಲ್ಲಿ ಹೋಗಿ ನಿಂತಾಗ ಒಂದು ಫೋನ್ ಮಾಡಿದ್ದೀರಿ ನಾನು ಸಣ್ಣ ಸಾದ ಕಾರ್ಯಕರ್ತನ ಫೋನ್ ಮಾಡಿದ್ರೆ ಮೆಸೇಜ್ ಮಾಡಿರಿ ಅವ್ರು ಬಿಜಿ ಅದಾನ ಅಂತೇಳಿ. ಮತ್ತು ನಾ ರಿಪ್ಲೈ ಮಾಡಿದ್ದೆ ಇಂಗ್ಲೀಷ್ನೊಳಗೆ, ನಾ ಕಾಲೇಜ್ದಾಗದನ್ ರೀ, ಅಡ್ಮಿಷನ್ಗೆ ಬಂದೇನೆ, ಹಿಂಗೆ ಪ್ರಾಬ್ಲಮ್ ಆಗೈತೆ ಅಂತೇಳಿ. ಅರ್ಧ ತಾಸಿನಾಗ ವಾಪಸ್ ಕಾಲ್ ಮಾಡಿ ಯಾಕಪ್ಪ ಏನು ಬಂದು ಏನಾಗೈತಿ ಯಾರನೇ ಅಂತೇಳಿ ಗೊತ್ತಾಗಿರೋದಿಲ್ಲ ಅವ್ರಿಗೆ. ಹಿಂಗೆ ಬಂದೇನ್ರ ನಾ ಹಿಂಗಾಗೈತಿ ಅಂತ ಹೇಳೀನಿ. ಹೇಳೋದ ತಕ್ಷಣ ಅಂದ್ರೆ ಪ್ರಿನ್ಸಿಪಾಲ್ಗೆ ಫೋನ್ ಮಾಡಿ ಅಡ್ಮಿಷನ್ ಮಾಡ್ಕೊಳಕ್ಕೆ ಅವ್ರು. ನಮ್ಮ ಲಿಂಗಾಯತ ಸಮಾಜದಾಗ ಹಿಂಗೆ ಆಗತ್ತೆ ಅನ್ನೋದಕ್ಕೆ ನಾವು ಹೋರಾಡತ್ತೀವಿ, ಅದನ್ನ ಅಡ್ಮಿಷನ್ ತೊಗೋರಿ ಅಂತ ಹೇಳಿದ್ರು. ಆಮ್ಯಾಗ ನಮ್ಮ ಊರಿನ ಲೀಡರ್ಶಿಪ್ಪಿಗೆ ನಮ್ಮ ಹುಡುಕೇರಿ ಅವರು ಮೆಂಬರ್ ಅವರು ಅವ್ರಿಗೆ ತಿಳಿಸಿ ಹೇಳಿದ್ಗುಲಿ ಅಂದ್ರೆ ಅಡ್ಮಿಷನ್ ಆತ್ರ ನಂದೊಂದು ವೈಯಕ್ತಿಕ ಇದು. ಇಂಥ ಒಂದು ಮನಸ್ಸಿನಲ್ಲಿ ಕಳ್ಕಳಿರುವಂಥ ವ್ಯಕ್ತಿ ಅವರು ವಿನಯ್ ಕುಲಕರ್ಣಿ ಅಂದ್ರೆ. ಬಡವ್ರ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ, ನೌಕರಿ ಅಂತ ಹೋದ್ರೆ ಅದನ್ನು ಬಿಟ್ಟು ಕಳ್ಸಿದ ಚಾನ್ಸೇ ಇಲ್ಲ. ನೌಕರಿ ಹೋಗಲಿ, ಒಂದು ಈಗ ನಾವು KSRTC ನೌಕರಿ ಹೋಗ್ಕೊಂಡ್ರಿ ಮೈಸೂರು ಅಲ್ಲಿ ಇಲ್ಲಿ ಹಾಕಿಬಿಟ್ಟಿರ್ತಾರೆ, ಊಟ ಅದು ಪ್ರಾಬ್ಲಮ್ ಆಗಿರ್ತೈತೆ. ನಾ ಹಿಂಗಾಗೈತಿ, ನಾ ಅಲ್ಲಿ ಹೋಗಿ ಡ್ಯೂಟಿ ಮಾಡತ್ತಾನಂದ್ರೆ ಅದನ್ನು ಟ್ರಾನ್ಸ್ಫರ್ ತೊಗೊಂಡು ಇಲ್ಲಿ ಕೊಟ್ಟು ಇಲ್ಲಿ ಅವ್ರನ್ನ ಅಲ್ಲಿ ಹಾಕಿ ಹೆಲ್ಪ್ ಮಾಡುವಂಥ ವ್ಯಕ್ತಿ ಅವ್ರು. ಅಂಥ ಹೆಲ್ಪ್ನೂ ಮಾಡ್ಯಾರ ಅವರು. ಅದಕ್ಕಾಗಿ ಅವ್ರು ಭಾಳ ಬೆಳೀತಾರೆ ಅನ್ನೋದಕ್ಕಾಗಿ ಅವರು ಹಿಂಗಾಗಿ ಒಳಗೆ ಹೋಗ್ಯಾರ ರೀ. ಅದು ನಮಗೆ ಭಾಳ ತ್ರಾಸಾಗೈತಿ. ಅವ್ರು ಇನ್ನಷ್ಟು ಲಘುನ ಈಗ ಹೇರಿಂಗ್ ನಡೆದತ್ತಲ್ಲ ರೀ, ಇದ್ರೊಳಗೆ ಅವ್ರು ಹೊರಗೆ ಬರ್ತಾರಂತ ನಮ್ಗೆ 100% 100% ಸತ್ಯ ಐತ್ರಿ. ಅವ್ರು ಹೊರಗೆ ಬಂದ್ರೆ ಗಮನಿಸ್ತಿದ್ದೀವಿ ಸರ್, ಗಮನಿಸ್ತೇವೆ, ನೋಡ್ತಾ ಇದ್ದೇವೆ. ಮುದ್ದಾಮ್ ಅವರು ಭಾಳ ಬೆಳೀತಾರೆ ಲಿಂಗಾಯತ ಸಮಾಜದೊಳಗಂತ ಅವ್ರು ಒಳಗೆ ಹಾಕಿದ್ದಾರೆ. ಆದ್ರೆ ನಮಗೆ ವಿಶ್ವಾಸ ಐತಿ ಅವ್ರು 100% ಜಾಮೀನು ಮ್ಯಾಗ ಅವರು ಸದ್ಯ ಅವ್ರ ಕೇಸ್ ಮುಂದೆ ನಡೆಸ್ಕೊಳ್ರಿ. ಜಾಮೀನು ಮ್ಯಾಗ ಅವ್ರು ಹೊರಗೆ ಬಂದ ನಮ್ಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸ ಮಾಡಿ ಕೊಡ್ತಾರೆ ಅನ್ನೋ ವಿಶ್ವಾಸದಲ್ಲಿ ನಾವಿದ್ದೀವಿ. ನಮ್ಮ ಭಾಗದ ಅಭಿವೃದ್ಧಿಗೆ ಹೆಗಲಿಗೆ ಹೆಗಲು ಕೊಟ್ಟು ಶ್ರಮಿಸ್ಯಾರ ರೀ. ವಿನಯ್ ಕುಲಕರ್ಣಿ ಅವರಂದ್ರೆ ಬರೀ ಶಾಸಕರಲ್ಲ, ವಿನಯ್ ಕುಲಕರ್ಣಿ ಅವರಂದ್ರೆ ಈ ಭಾಗದ ಬಡವರ ರೈತನ ಪ್ರತಿಯೊಬ್ಬನ ಮನೆ ಮಗ ಅವರು. ಜನರ ಕಷ್ಟ ಸುಖಗಳಿಗೆ ತಕ್ಷಣವೇ ಸ್ಪಂದಿಸುವ ಜನನಾಯಕ ಅವರು. ಜನರ ಕಷ್ಟ ಸುಖಗಳಿಗೆ ತಕ್ಷಣ ಸ್ಪಂದಿಸುವ ಅವರ ಗುಣವೇ ಅವರನ್ನು ಜನಪ್ರಿಯ ನಾಯಕನಾಗಿ ಮಾಡೈತ್ರಿ. ಈ ಜನಪ್ರಿಯತೆಯನ್ನು ಸಹಿಸಲಾಗದ ಕೆಲವು ರಾಜಕೀಯ ಷಡ್ಯಂತ್ರಗಳಿಂದ ಅವರಿಗೆ ಅನ್ಯಾಯ ಆಗೈತೆ ರೀ. ಕಾನೂನವಾಗಿ ಅವರಿಗೆ ಖಂಡಿತವಾಗಿ ನ್ಯಾಯ ಸಿಗ್ತೈತಿ. ಅವ್ರು ಹೊರಗೆ ಬರ್ತಾರೆ ಅಷ್ಟೇ. ಏನು ವಿದ್ಯಾರ್ಥಿಗಳಿಗೆ ಏನು ಹೆಲ್ಪ್ ಮಾಡಿದಾರೆ ಅವರೆಲ್ಲ ಇಲ್ಲಿ? ವಿದ್ಯಾರ್ಥಿಗಳಿಗೆ ಏನು ಮಾಡಿಲ್ಲ ಅಂತೇಳಿ ಏನು ಅನ್ನೋಂಗಿಲ್ಲ, ಎಲ್ಲ ಮಾಡ್ಯಾರ. ಅವ್ರು ಇದ್ದಾಗಂತ ವಯಸ್ಸುದೀಪ ಫೌಂಡೇಶನ್ ಅಂತ ಹೇಳ್ರಿ ಭಾಳ ಜನಕ್ಕೆ ಕೋಚಿಂಗು ಕೊಟ್ಟಾರೆ, ಭಾಳ ಜನಕ್ಕೆ ಹೆಲ್ಪ್ ಮಾಡ್ಯಾರ. ವಿನಯ್ ಕುಲಕರ್ಣಿ ಫೌಂಡೇಶನ್ ಅವ್ರು ಭಾಳ ಜನಕ್ಕೆ ಹೆಲ್ಪ್ ಮಾಡ್ಯಾರ. ಅವ್ರು ನಮಗೆ ಕಷ್ಟದಾಗ ಸಹಾಯ ಮಾಡ್ಯಾರ್ರಿ. ಅವ್ರ ಹಿಂದೆ ಇಡೀ ನಮ್ಮ ಧಾರವಾಡ ಗ್ರಾಮೀಣ ಕ್ಷೇತ್ರ ಅವ್ರ ಹಿಂದೆ ಐತ್ರಿ. ಅವ್ರಿಗೆ ನಾವು ಬೆಂಬಲ ಕೊಡ್ತೇವಲ್ಲ. ಅಷ್ಟು ಒಳ್ಳೆ ಕೆಲಸ ಮಾಡ್ಯಾರ ಅಷ್ಟು ಒಳ್ಳೆ ಕೆಲಸ ಮಾಡ್ಯಾರ. ಅವರ ಜನಪ್ರಿಯತೆಯನ್ನು ಸಹಿಸಲಾಗದನ್ರಿ ಅವ್ರು ಕೆಲವು ರಾಜಕೀಯ ಪ್ರೇರಿತವಾಗಿ ರಾಜಕೀಯ ವ್ಯಕ್ತಿಗಳ ಕೈವಾಡನೂ ಐತಿ ಅದ್ರಾಗ ರೀ. ಅವರಿಂದ ಅವ್ರಿಗೆ ಅನ್ಯಾಯ ಆಗೈತಿ. ಆದ್ರೆ ಕಾನೂನು ಪ್ರಕಾರ ಅವ್ರಿಗೆ ನ್ಯಾಯ ಸಿಗ್ತೈತಿ ಅದನ್ನು ಭರವಸೆ ನಮ್ಮ ಧಾರವಾಡ ಗ್ರಾಮೀಣ ಜನರಿಗೆ ಐತಿ. ವಿನಯ್ ಕುಲಕರ್ಣಿ ಅವರು ಈ ಮಾಡಿದ್ದು ನಾವು ನಡ್ಕೊಂತ ಹೋಗೋ ದಾರಿ ರೋಡ್ ನಾವು ಮಾಡಿ ಕೊಟ್ಟಾರಿ ಅವರು. ಮತ್ತು ಏನೋ ಒಂದು ಬಡ ಜನ ಯಾವ್ದು ಪಕ್ಷ ಅಂದ್ರಲ್ಲ ಎಲ್ಲಾರನ್ನೂ ಮಾಡಿ ಕೊಟ್ಟಾರಿ ಅವ್ರು ರೈತರಿಗೆ. ಇದಕ್ಕೆಲ್ಲ ಮಾಡ್ಯಾರು. ಅವನೊಂದಿಟ್ಟ ಕೇಸ ಒಳಗೆ ಹಾಕ್ಯಾರ ಇಟ್ಟಕ್ರಿ. ಹಾಕಿದ್ರು ನಾವು ಹಾರಿಸಿ ತೊಗೊಂಬರ್ತವ್ರಿ. ಅವ್ನು ತೊಗೊಂಬಂದು ಊರಿಗೆ ಬರ್ತಾವ್ರಿ. ಏನೇನು ಕೆಲಸ ಮಾಡಿ ಊರಿಗೆ? ನಮ್ಮ ಊರಿಗೆ ಕಾಂಕ್ರೀಟ್ ರೋಡ್ ಹಾಕ್ಸ್ಯಾರ್ರಿ, ಹಳದ ದಾರಿ ಮಾಡ್ಸ್ಯಾರ್ರಿ. ಹೊಳ್ಳೆ ಬಡ ಜನ ದುಡಿಯಾಕ ಪಂಚಾಯತ್ ತರಪಿಂದ ಹಚ್ಚಾರ ದುಡ್ಡಿ ರೀ. ಹಿಂಗೆಲ್ಲ ಕೆಲಸ ಮಾಡತ್ತಾರ. ಹ್ಞೂ ರೀ. ಮತ್ತು ಹೊಳ್ಳೆ ಏನೋ ಒಂದು ಬಡ್ರು ಏನೋ ಇದೈತೆ ಅಂದ್ರು ಅವ್ರನ್ನ ಅನುಕೂಲ ನೋಡ್ತಾರೆ ಅವರು. ಮತ್ತು ಮಕ್ಕಳನ್ನ ಶಾಲಿಗೆ ಬಂದಾರಲ್ಲೋ ನೋಡಿ ಅದನ್ನೂ ಮಾಡ್ತಾರೆ ಅವರು. ಇಂಥವೆಲ್ಲ ಅದಾರಿ. ನಾವು ಒಳಗಿದ್ರು ಅವ್ರನ್ನ ಹಾರಿಸ್ತಾರ್ತಾನೆ ಅನ್ನೋ ಧೈರ್ಯ ಐತಾರೆ ನಮ್ಗೆ. 4 ಮಂದಿ ಹುಡುಗರು ಬಾಯ್ಲಿ ಹಂಗೆಲ್ಲ ಕೇಳ್ತಾರೆ ಅವರು. ಮತ್ತು ಒಳಗೆ ಹೋಗಿ ಕದಾಕೊಂದು ಒಳಗೆ ಹೋಗಿ ಕುಂದ್ರವ್ರಲ್ರಿ ಅವ್ರು. ಹೊರಗೆ ಯಾರು ಅದಾರ ಬರ್ಪ ಕರ್ಕೊಂಬರ್ರಿ ಅವ್ರನ್ನ ಅಂತ ಇನ್ಕೊರಿ ಕೇಳ್ತಾರೆ ಅವರು. ಇಂಥವೆಲ್ಲ ಇದು ಮಾಡ್ತಾರೆ. ಹ್ಞೂ. ಮತ್ತು ಎಲ್ಲಾರ ಮನೆ ಬಿದ್ದಾವು ಮಳೆಗಾಲದಾಗ ರೀ, ಅಲ್ಲೇ ಮನೆ ಹಾಕ್ಕೊಂತಾನೆ ಅದು ಅನ್ನವಲ್ರಿ ನಾವು. ಪಂಚಾಯತ್ ತರಪಿಂದ ಮತ್ತು ಫೋನ್ ಹಚ್ಕಾರ ಅವ್ರ ಮನೆಗಳು ನೋಡಿಪ್ಪ ಯಾವ ಬಿದ್ದಾವಂತ ಅವನ್ನೆಲ್ಲ ಅದಕ್ಕೆ ಮಾಡ್ತಾರೆ ಅವ್ರು. ವಿನಯ್ ಕುಲಕರ್ಣಿ ಅವರು 12 ಭಾಳ ಕೆಲಸ ಮಾಡ್ಯಾರ.
ಅವರು ಒಳಗೆ ಹೋಗಿದ್ದರಿಂದ ನಮಗೆ ಭಾಳ ತ್ರಾಸ ಆಗೈತೆ ರೀ. ಆದ ಕಾರಣ ಅವರು ಬಂದ್ರೆ ಭಾಳ ಚಲೋ ಆಕತ್ರಿ. ಈಗ ಏನೇನು ಕೆಲಸ ಮಾಡ್ಕೊಡಿದ್ದಾರೆ ನಿಮ್ಮೂರಿಗೆ? ನಮ್ಮ ಹೊಲ ದಾರಿ, ನಮ್ಮ ರಸ್ತೆ, ನಮ್ಮ ಹೊಲಗಳ ದಾರಿ ಎಲ್ಲ ಮಾಡಿಕೊಟ್ಟಾರೆ. ಅದರಿಂದ ಲೋಕರು ಏನು ಮಾಡ್ಬೇಕಲ್ಲ ಎಲ್ಲ ಮಾಡಿದ್ರು, ಎಲ್ಲ ಮಾಡಿ. ಹೆಂಗೆ ಮನುಷ್ಯ ಹೆಂಗೆ? ಒಳ್ಳೆ ವ್ಯಕ್ತಿ ರೀ. ನಮಗೇನು ಸಹಾಯ ಬೇಕಲ್ಲ ಎಲ್ಲ ಮಾಡಿ. ನಮ್ಮ ವಿನಯ್ ಕುಲಕರ್ಣಿ ಅವ್ರ ಕೆಲಸದ ಬಗ್ಗೆ ಅಂದರೆ ಕೆಲವೊಂದು ಕೆಲಸಗಳು ನಾವೂ ಮಾಡ್ತೇವೆ ರೀ. ಅಂಥಂಥ ಕೆಲಸ ಮಾಡಿಕೊಟ್ಟವ್ರು. ಹಿಂದೆ ಮಿನಿಸ್ಟ್ರ್ ಇದ್ರಿ, ಮಿನಿಸ್ಟ್ರ್ ಇದ್ದಾಗ ಕಮ್ಮಿ ಅಂದರೂ ಒಂದು 10 ಕೃಷಿ ಹೊಂಡ ಮಾಡಿಕೊಟ್ರು ನಮ್ಮ ಊರಿಗೆ. ಈಗೂ ಕೂಡ ಒಂದು 10 ಕೃಷಿ ಹೊಂಡ ಮಾಡಿಕೊಟ್ಟಾರ ಪಕ್ಷಾತೀತವಾಗಿ. ಹಿಂದೆ ಇತರೆ ಪಕ್ಷದಾಗ ಏನು ಕಾರ್ಯಕರ್ತರಾಗಿ ದುಡಿದಿರಲ್ಲ ಅಂಥವ್ರಿಗೆ ಕೂಡ ಕೆಲಸ ಮಾಡಿಕೊಟ್ರು ಕೃಷಿ ಹೊಂಡ. ಅಂಥವ್ರು ಕೃಷಿ ಹೊಂಡ ಮಾಡಿಕೊಟ್ರೆ. ಮತ್ತು ನಮ್ಮ ಊರು 3 ಚೆಕ್ ಡ್ಯಾಮ್ ಹಾಕಿದ್ದಾರೆ. ಹಳ್ಳಕ್ಕೆ ತೋಪ್ರಿ ಹಳ್ಳ ಅಂತ ಬರ್ತದೆ, ದೊಡ್ಡ ಹಳ್ಳ ನಮ್ದು, ರಾಜ್ಯ ಮಟ್ಟದಾಗ ಹೆಸರು ಐತಾರೆ ತೋಪ್ರಿ ಹಳ್ಳ ಅನ್ನೋದು. ಅಂಥ ಹಳ್ಳಕ್ಕೆ 3 ಚೆಕ್ ಡ್ಯಾಮ್ ಹಾಕಿ ಕೊಟ್ಟಿದ್ದಾರೆ. 3 ಚೆಕ್ ಡ್ಯಾಮ್ ಹಾಕಿರೋದು ಕಮ್ಮಿ ಅಂದ್ರೆ ಇವತ್ತು ಒಂದು 100 ಎಕರೆ ಹೊಲ ಚೆಕ್ ಡ್ಯಾಮ್ ಮೇಲೆ ನೀರು ಹಾಸ್ತಾರೆ. ಒಂದು 100 ಎಕರೆ ಹೊಲ ಪ್ರತಿಯೊಬ್ಬರು ರೈತರು 2 ಪೀಕ್ರಿಂದ 3 ಪೀಕ್ ತಗೋತಾರೆ ರೀ ಆ ಹಳ್ಳದ ನೀರಾಶಿ. ಅಂಥ 3 ಚೆಕ್ ಡ್ಯಾಮ್ ಲೋಕರ ಗಮನಕ್ಕೆ ಹಾಕಿ ಕೊಟ್ಟಾರೆ ರೀ ಮಿನಿಸ್ಟ್ರ್ ಇದ್ದಾಗ ರೀ. ಆಮೇಲೆ ಈ ಗರಡಿ ಮನೆಗಾಗಲಿ ಇಂಥ ಗರಡಿ ಮನೆಗೆ ಒಂದು ಕ್ರೀಡಾಪಟಕ್ಕೊಂದು ಪ್ರಥಮ ಪ್ರಶಸ್ತಿ ಕೊಡ್ತಾರೆ ರೀ ಅವರು. ಪ್ರಸ್ಥಾನ ಹಂಗೆ ಕೊಡ್ತಾರೆ ರೀ. ಅಂಥ ವ್ಯಕ್ತಿ ರೀ ಅವರು. ಮಿನಿಸ್ಟ್ರ್ ಇದ್ದಾಗೂ ಕೆಲಸ ಮಾಡಿದ್ದಾರೆ, ಈಗೂ ಕೆಲಸ ಮಾಡಿದ್ದಾರೆ. ಈ ಸದ್ಯ ಗಂಗಾ ಕಲ್ಯಾಣಿ ಒಳಗೆ ನಮ್ಮ ಊರಿಗೆ ಒಂದು 5 ರಿಂದ 6 ಬೋರ್ ಹಾಕಿದ್ದಾರೆ ರೀ. ಅದ್ರಾಗ ನಮ್ಮ ಪಕ್ಷಕ್ಕೆ ದುಡಿದವ್ರಿಗೆ, ನಮ್ಮ ಪಕ್ಷಕ್ಕೆ ಇದ್ದವ್ರಿಗೂ ಹಾಕಿದ್ದಾರೆ, ಇತರೆ ಪಕ್ಷದವ್ರಿಗೆ ಹಾಕಿದ್ದಾರೆ. ಇತರೆ ಪಕ್ಷದ ಕಾರ್ಯಕರ್ತರೇ ಅವ್ರು. ಮತ್ತು ಅವ್ರಿಗೆ ಹಾಕಿದ್ದಾರೆ. ಅವ್ರು ಯಾವುದು ಭೇದ ಭಾವನ ಮಾಡೋದಿಲ್ಲ ರೀ. ಅವ್ರು ಪಕ್ಷಾತೀತವಾಗಿ ನಾವೇನಾರು ಹೇಳಕ್ಕೆ ಹೋದ್ರೆ ನಮಗಂತಾರೆ ಅವ್ರೆ, ನಿನ್ನ ಕೆಲಸ ಏನೈತೆ ಮಂಜು, ನೀ ಅದನ್ನು ಹೇಳ, ಇನ್ನೊಬ್ರಿಗೆ ಹಾಕ್ಬೇಡ ಅಂತ ಹೇಳಬೇಡ. ನಿನಗೆ ಊರಿಗೆ ಕೆಲಸ ಬೇಕಾ ಅಥವಾ ನೀನು ಹಿಂಬಾಲ ಅಡ್ಡಾಡೋರು ಕೆಲಸ ಬೇಕು ಅದನ್ನು ಹೇಳ. ಅವ್ರಿಗೆ ಹಾಕ್ಬೇಡಿ ಇಂಥ ವ್ಯಕ್ತಿ ರೀ ಅವರು. ಹಿಂಗೆ ಪ್ರಶ್ನೆ ಮಾಡ್ತಾರೆ ನಮ್ಗೆ. ಯಾಕೆ ಎಲ್ಲರಿಗೆ ಹಾಕಿದೆ ನಾವು ಇಲೆಕ್ಷನ್ ಮಾಡೋ ಮುಂದೆ ಅಷ್ಟೇ ರಾಜಕೀಯ ನಮ್ಮದು. ಇಲೆಕ್ಷನ್ ಮುಗಿದ ಮೇಲೆ ಎಲ್ಲರಿಗೆ ಪ್ರತಿನಿಧಿ ನಾವು, ಎಲ್ಲರಿಗೆ ಕೆಲಸ ಮಾಡಿಕೊಡ್ಬೇಕು, ಎಲ್ಲರದು ಮಾಡ್ಬೇಕಂತೇಳಿ ಹೇಳೋಂತಾಗ್ತಾರೆ ರೀ. ನಮ್ಮ ಟೈಮ್ ಸುಮಾರು ನಾವು ಅವ್ರನ್ನ ಕಳ್ಕೊಂಡು ಕುಂತೇವೆ ರೀ. ನಾವು ಒಬ್ಬರ ಅಲ್ಲ, ಇಡೀ ನಮ್ಮ ಕ್ಷೇತ್ರದೇನ, ನಮ್ಮ ಉತ್ತರ ಕರ್ನಾಟಕದ ಕಳ್ಕೊಂಡು ಕುಂತಾರೆ. ಇನ್ನೇನು ಮಾಡೋಕ್ಕಾಗಲ್ಲ ರೀ. ಅದು ಇದರ ಕೋರ್ಟ್ನಾಗಿದೆ, ಕೋರ್ಟ್ ಅಂತೊಳಗಿದೆ. ಅದು ರಾಜಕೀಯ ಸಿದ್ಧಾಂತ ಅನ್ನೋದು ಎಲ್ಲರಿಗೂ ಗೊತ್ತೈತಿ ರೀ. ಇಡೀ ಕರ್ನಾಟಕಕ್ಕೆ ಗೊತ್ತೈತಿ ರೀ. ಪ್ರಭಾವಿ ಲೀಡರ್ಗಳೆಲ್ಲ ಅವ್ರನ್ನ ಹತ್ತಕ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಬರ್ತಾರೆ ರೀ. ಸತ್ಯಕ್ಕೊಂದು ಜನ ಜಯ ಸಿಗಲೇಬೇಕಲ್ರಿ. ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ ರೀ. ಸತ್ಯಕ್ಕೆ ಜಯ ಸಿಗ್ತೈತಿ. ಕೋರ್ಟದ ಅಂತ ನಡೀತಾ ಇದೆ, ಕೋರ್ಟ್ದಾಗ ಹಿಯರಿಂಗು ನಡೀತಾ ಇದೆ. ಅವ್ರು ಹೊರಗೆ ಬಂದ್ರಂದ್ರೆ ಅವ್ರಂಥ ವ್ಯಕ್ತಿನೂ ಯಾರಿಲ್ಲ. ಇನ್ನು 10 ವರ್ಷ ಅಲ್ಲ 15 ವರ್ಷಕ್ಕವ್ರು ಅವ್ರು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ರೀ. ಅವ್ರು ವಿನಯ್ ಕುಲಕರ್ಣಿ ಅಂತ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ರೀ. 10-15 ವರ್ಷ ಹೋದರೂ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅವ್ರು ಉತ್ತರ ಕರ್ನಾಟಕದಾಗ. ಯಾಕಂದ್ರೆ ಒಂದು 10-15 MLAಗಳು ಸಂಪರ್ಕ ಇದ್ದಂಥ ಜನ ರೀ ಅವರು. ಅವರು ಇಲೆಕ್ಷನ್ ಟೈಮ್ದಾಗಲಿ ಅಥವಾ ಅವ್ರು ಕೆಲಸ ಮಾಡಿ ಕೊಡೋದ್ರಾಗಲಿ ಅಂಥದ್ರಾಗ ಎಲ್ಲರೂ ಸಂಪರ್ಕವಂಥ ವ್ಯಕ್ತಿ ರೀ. ಅಂಥವ್ರು ಒಳಗೆ ಹಾಕ್ಯಾರಂದ್ರೆ ಒಂದು ನೋವು ಎಲ್ಲರಿಗೆ ಹಾಕೈತಿ ರೀ. ಹೆಣ್ಣು ಮಕ್ಕಳಂತೂ ಇಷ್ಟು ನೆನೆಸ್ತಾರೆ ಅವ್ರನ್ನ. ಪ್ರತಿ ವರ್ಷ ನಾವು ಎನರ್ಜಿ ಕೆಲಸಕ್ಕೆ 900 ಜನ ಹಚ್ತಿದ್ವಿ ನಮ್ಮ ಊರಿಗೆ. ಬೇಸಿಗೆ ಕಾಲದಲ್ಲಿ 900 ಜನ ಹಚ್ತೀವಿ. ಅನುದಾನ ಸ್ವಲ್ಪ ಕಮ್ಮಿ ಇದೆ ಅಂದರೆ CS ಮೇಡಮ್ ಅವ್ರಿಗೆ ಇರ್ಬೋದು, DC ಮೇಡಮ್ ಅವ್ರಿಗೆ ಹೇಳಿ ಕಾಸು ಎನರ್ಜಿ ಒಳಗೆ ಅನುದಾನ ಕೊಡಿಸ್ತಿದ್ರಿ ನಮಗೆ. ಇಲ್ಲ ಬಡವ್ರು ದುಡ್ಡಿದಾರಲ್ಲೇ, ಬಡ ಜನ ಭಾಳ ಇದೆ, ಅನುದಾನ ಕೊಡ್ರಿ ಅಂತೇಳಿ ಕೊಡಿಸ್ತಿದ್ರಿ ಅವರು. ಕಾನೂನು ಪ್ರಕಾರ ನಾವು ಲೇಬರ್ ಹೆಚ್ಚು ಕೆಲಸ ಮಾಡಿಸ್ತಿದ್ವಿ, ಅವ್ರು ಪೇಮೆಂಟ್ ತೊಗೋತಿದ್ರಿ. ಈ ವರ್ಷ 4 ದಿವಸ ಹೋಗೋಕ್ಕಾಗಿಲ್ಲ ರೀ ಜನರಿಗೆ. 4 ದಿವಸನೂ ಹೋಗೋಕ್ಕಾಗಿಲ್ಲ ದುಡಿ ಜನರಿಗೆ. ಅವ್ರು ಫೋನ್ ಮಾಡ್ಬೇಕಂದ್ರೆ ಅವರು ಒಳಗದಾರ, ಯಾರಿಗೆ ಫೋನ್ ಮಾಡಿದ್ರಿ? ನಮ್ಮ ಸುಲೀಲಕ್ಕರ್ ಬರ್ತಾರೆ, MLA ಇದ್ರೊಳಗೆ ಏನು ಬರ್ತಾರಲ್ಲ ಅವ್ನು ಕೆಲಸ ಮಾಡಿಕೊಡ್ತಾರೆ, ಕೆಲಸ ಮಾಡಿಸ್ತಾರೆ, ಗುದ್ಲಿ ಪೂಜೆ ಮಾಡಿಸ್ತಾರೆ, ನಿಂತು ಹೊರಗಳು ಮಾಡಿಸ್ತಾರೆ. ಅವ್ರು ಸ್ಪಂದಿಸ್ತಾ ಇದ್ದಾರೆ ರೀ. ಸ್ಪಂದಿಸಲ್ಲ ಅಂತಲ್ಲ, ಅಗದಿ ಸ್ಪಂದಿಸ್ತಾ ಇದ್ದಾರೆ. ಅವ್ರನ್ನ ಜಾಗದಾಗ ನಿಂತು ಅವ್ರು ಕೆಲಸ ಮಾಡಿದಾಗ ನಾವು ಹೆಮ್ಮೆ ಪಡಿಬೇಕು ರೀ. ಸುಲೀಲಕ್ಕರ್ಗೋಸ್ಕರ ಹೆಮ್ಮೆ ಪಡಿಬೇಕು ರೀ. ಅಂಥ ವ್ಯಕ್ತಿ ಅದಾರ. ಆ ವ್ಯಕ್ತಿನ ಕಳ್ಕೊಂಡು ನಾವು ಒಳಗೆ ಕುಂತಾರಲ್ಲ ರೀ, ಅದು ನಮ್ಗೆ ನೋವು ಇದೆ. ಅವ್ರು ಹೊಳಗೆ ಬರ್ತಾರೆ, ಅವ್ರು ಜಯ ಸಿಗ್ತೈತಿ, ನ್ಯಾಯ ಸಿಗ್ತೈತಿ. ಅವ್ರು ಮತ್ತೊಬ್ಬ ಲೀಡ್ರ್, ಒಳ್ಳೆಯ ಒಬ್ಬ ಲೀಡ್ರಾಗಿ ಬೆಳೀತಾರೆ ಅನ್ನೋದು ನಮ್ಮ ಅಭ್ಯಂತರ.